ಸ್ನೇಕ್ ಶಾ ಮಾತಾಡುವಂಥ ಸಂದರ್ಭದಲ್ಲಿ ಹನುಮಂತನನ್ನು ಕೂಡ ಜ್ಞಾಪಿಸ್ಕೊಂಡ್ರು. ಈ ಬಿಗ್ ಬಾಸ್ 11ರ ವಿನ್ನರ್ ಹನುಮಂತ ಕೂಡ ಈಗ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಗಿಲ್ಲಿ ನಟ ಗೆದ್ದಿದ್ದು ಬಹಳ ಸಂತೋಷವಾಗಿದೆ ಎಂದಿದ್ದಾರೆ ಹನುಮಂತ. ದಿಲ್ಲಿವರೆಗೂ ಸದ್ದು ಮಾಡಿ ಗಿಲ್ಲಿ ನಟ ಬಿಗ್ ಬಾಸ್ 12ರ ವಿಜೇತರಾಗಿದ್ದಾರೆ. ಅದ್ರ ಬಗ್ಗೆ ಮಾತಾಡಲಿಕ್ಕೆ ಬಿಗ್ ಬಾಸ್ 11ರ ವಿನ್ನರ್ ಆದಂಥ ಹನುಮಂತ ಅವರಿದ್ದಾರೆ. ನಿನ್ನೆ ಅವರು ನಮ್ಮ ಜೊತೆಗೆ TV9 ಜೊತೆ ಮಾತಾಡುವಾಗ ಹೇಳಿದ್ರು 100% ಗಿಲ್ಲಿ ನಟನೆ ವಿನ್ ಆಗ್ತಾರೆ, ನಾನು ಕೂಡ ಅವರಿಗೆ ವೋಟ್ ಮಾಡಿದ್ದೀನಿ ಅಂದರು. ನಿರೀಕ್ಷೆಯಂತೆ ನಿಮ್ಮ ಸ್ನೇಹಿತರು ವಿಜೇತರಾಗಿದ್ದಾರೆ. ಈ ಖುಷಿಯನ್ನು ಯಾವ ರೀತಿ ಹಂಚ್ಕೋತೀರಿ? ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ. ನಾನು ನಿನ್ನೆನೇ ಹೇಳಿದ್ದೆ, ಗಿಲ್ಲಿ ಅಣ್ಣನ ಗೆಲ್ತಾನ, ಜಾಸ್ತಿ ಓಟ್ ಅವಂಗ ಬಿದ್ದಿರ್ತೈತಿ ಅಂತೇಳಿ. ಅನ್ಕಂಡಂಗೆ ನಮ್ಮ ಗಿಲ್ಲಿ ಅಣ್ಣ ಗೆದ್ದಾನ. ಗಿಲ್ಲಿ ಅಣ್ಣನಿಗೆ ಅಭಿನಂದನೆಗಳು. ದೇವ್ರು ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡೋಣ. ಹಿಂಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದೊಡ್ಡ ದೊಡ್ಡ ಸಿನಿಮಾ ಒಳ್ಳೇದಾಗಲಿ ಅಣ್ಣ. ನೀವು ಕೂಡ 3-4 ಸೀಸನ್ನಲ್ಲಿ ಇದು ಮಾಡಿ ಫಸ್ಟ್ ಪ್ರೈಸನ್ನು ಆಮೇಲೆ ತೊಗೊಂಡ್ರಿ. ಇವರು ಕೂಡ 6 ಸೀಸನ್ನಲ್ಲಿ ಇದು ಸ್ಪರ್ಧೆ ಮಾಡಿ 7ನೇದರಲ್ಲಿ ವಿಜೇತರಾಗಿದ್ದಿಲ್ಲ. ಏನು ಸೋಲಿನ ಗೆಲುವಿನ ಮೆಟ್ಲು ಅಂತಾರಲ್ಲ, ಸೋತು ಗೆದ್ದಾಗ ಎಷ್ಟು ಖುಷಿ ಆಗುತ್ತೆ? ಆದ್ರೆ ಸೋತು ಗೆದ್ದಾಗ ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಫಸ್ಟ್ ಹೋದಾಗ ಸರಿಗಪ್ಪ ಸೆಕೆಂಡ್ ಅಂತ, ಆಮೇಲೆ ಭರ್ಜರಿ ಬ್ಯಾಸಲ್ ಥರ್ಡ್ ಕೊಟ್ರು, ಮತ್ತು DKD ಫೈನಲ್ ಮಟ್ಟ ಹೋದ್ವಿ. ಹಂಗಿರುತ್ತೆ. ಆಮೇಲೆ ಸೋತು ಒಂದ್ಸಲ ಗೆದ್ದಿರ್ತವಲ್ಲ, ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಯಾರು ಫಸ್ಟಿಗೆ ಸೋತೀವಿ ಅಂತೇಳಿ ಯಾವತ್ತೂ ಕುಗ್ಗಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇವತ್ತಿಲ್ಲ ನಾಳೆ ನಮ್ಗೆ ಒಳ್ಳೇದಾಗತ್ತೆ ಅನ್ನೋದು. ಇವತ್ತು ನಮ್ಮ ಗಿಲ್ಲಿ ಅಣ್ಣ ಆಗಲಿ ಅವನ ಉದಾಹರಣೆ. ಯಾಕಂದ್ರೆ ಅವ್ನು 4-5 ಶೋ ಸೆಕೆಂಡ್ ಥರ್ಡ್ ಆಗಿ ಫೈನಲ್ ಮಟ್ಟ ಹೋಗಿ ಸೋತಿದ್ದ. ಮತ್ತು ಇಂಥ ದೊಡ್ಡ ಶೋನ ಈಗ ಬಿಗ್ ಬಾಸ್ನ ಗೆದ್ದಾನ. ನಾವು ಸಿಕ್ಕಾಪಟ್ಟೆ ಖುಷಿ ಆಗಿರ್ತಾನೆ. ನನಗೂ ಭಾಳ ಖುಷಿ ಆಗೈತೆ ರೀ. ಈ ವೋಟಿಂಗ್ ವಿಚಾರ ಅಂತ ಬಂದಾಗ ಯಾವ ರಾಜಕಾರಣಿಗೂ ಸಿಗ್ಲಿದಂಥ ಬೆಂಬಲ ಅವ್ರಿಗೆ ಸಿಕ್ಕತ್ತೆ, ಅದನ್ನೇನು ಹೇಳ್ತೀವಿ? ಅಭಿನಯ ನೋಡಿ, ನಮ್ಮ ಕಲೆಯನ್ನು ನೋಡಿ ಅವರು ಓಟ್ ಹಾಕಿ ಅವ್ರ ಪ್ರೀತಿ ಆಶೀರ್ವಾದದಿಂದ ನಮ್ಗೆ ಅಷ್ಟು ಗೆಲ್ಲಿಸ್ಕೊಡ್ತಾರಲ್ಲ, ಅದು ಸಾಮಾನ್ಯ ಮಾತಲ್ರಿ. ದೇವರ ಆಶೀರ್ವಾದ, ಇಡೀ ಕರ್ನಾಟಕ ಜನತೆ ಆಶೀರ್ವಾದ. ಓಟ್ ಹಾಕಿ ನಮ್ಮನ್ನು ಗೆಲ್ಸೈತಿ, ಗಿಲ್ಲಣ್ಣನಿಗೆ ಗೆಲ್ಸೈತಿ. ಹರ್ಷಿತಾ ಮತ್ತು ಅಶ್ವಿನಿ ಗೌಡ ಇವ್ರ ಬಗ್ಗೆ ಮಾತಾಡೋದಾದ್ರೆ? ಹರ್ಷಿತಾ ಅಲ್ಲ, ರಕ್ಷಿತಾ ಅಕ್ಕಿನೂ ಚೆನ್ನಾಗಿ ಆಡ್ಕೊಂಡಲ್ರಿ. ಯಾಕಂದ್ರೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ಮಾತಾಡಲಿಲ್ಲ ಅಂದರು ಬಂದು ಇಲ್ಲಿ ಬಿಗ್ ಬಾಸ್ ಮನ್ಯಾಗ ಇನ್ನೂ ಕನ್ನಡ ಚೆನ್ನಾಗಿ ಮಾತಾಡೋದು ಕಲ್ತಾಳ. ಸಣ್ಣ ಹುಡುಗಿ ಆದರೂ ಅಷ್ಟು ಗಟ್ಟಿ ಮಂದಿ ಒಳಗಿದ್ದ ಆಟ ಆಡಿ ಸೆಕೆಂಡ್ ಆಗ್ಯಾಳ. ಅವಳಿಗೂ ಅಭಿನಂದನೆಗಳು. ಭಾಳ ಖುಷಿ ಆಯ್ತು.